ಅವತ್ತು ದುಡ್ಡು ತಿನ್ನೋರು ಯಾರು? ಜನಸಾಮಾನ್ಯರು, ದೊಡ್ಡವರಲ್ಲ. ದೊಡ್ಡವರು ತಮ್ಮ ಬೇಕಾಗಿದ್ದ ತಿಂಗಳಲ್ಲಿ ತಂದು ಕೂತಿರ್ತಾರೆ. ಈಗ ನೋಡಿರಿ, ಕಾಯಿಪಲ್ಲೆ ಮಾರುವಂಥವ್ರು ಆಗಿರ್ಬೋದು, ಮತ್ತೇನಾಗಿರ್ಬೋದು, ಬೇರೆ ರಾಜ್ಯಕ್ಕೆ ಹೋಗಿ ಗೋವಾಕ್ಕೋ ಅಥವಾ ಕೊಂಕಣಕ್ಕೋ ಅಥವಾ ನಮ್ಮ ಮಹಾರಾಷ್ಟ್ರಕ್ಕೆ ಹೋಗಿ ಕಾಯಿಪಲ್ಲೆ ಮಾರ್ಕೊಂಡು ಬರುವಂಥ ನಮ್ಮ ಕನ್ನಡಿಗರು, ಅಲ್ಲಿ ಇಲ್ಲಿ ಬರುತ್ತಂಥ ಮರಾಠಿಗರು ಎಷ್ಟು ತೊಂದರೆ ಅನುಭವಿಸ್ತಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ 90% ಜನ ಎಲ್ಲ ಪಾಪ ಇನ್ನೂ ಅಸಂಘಟಿತ ಕಾರ್ಮಿಕರು, ಅವ್ರ ಹಿಂದೆ ಯಾರೂ ಇಲ್ಲ. ಅಂಥ ಜನಕ್ಕೆ ತೊಂದರೆ ಆಗ್ತದೆ. ಇದು ನಮ್ಮಲ್ಲಿ ಕನ್ನಡದ ಗಾದಿ ಮಾತಿಲ್ಲ, ಇಲ್ಲಿಗೆ ಬಡದ್ರೆ ಗಣೇಶ ಪೆಟ್ಟಂತ. ಹಂಗೆ ಭಾಷೆ ಸಮಸ್ಯೆ ತೆಗೆದುಕೊಂಡ್ರೆ ಯಾರೋ ಪಾಪ ಸಂಬಂಧ ಇಲ್ಲದ ಪೆಟ್ಟು ತಿನ್ನುವಂಥದ್ದು ಆಗ್ತದೆ. ಈಗ ನೋಡಿ, ಬಸ್ ಎರಡೂ ಕಡೆಯಿಂದ ಬಂದು ಇಲ್ಲಿದು ಅಲ್ಲಿ ಹೋಗಿಲ್ಲ, ಅಲ್ಲಿದ್ದು ಇಲ್ಲಿ ಬರುವಂಗಿಲ್ಲ. ಇದರಿಂದಾಗಿ ಸಹಜವಾಗಿ ವ್ಯಾಪಾರ ವ್ಯವಹಾರ ಎಲ್ಲನೂ ಬಂದ ಹೋಗ್ಬಿಡ್ತಾವಲ್ಲ, ತೊಂದರೆ ಆಗೋದಿಲ್ಲ. ಇದಕ್ಕೆ ನಾವೆಲ್ಲರೂ ವಿಚಾರ ಮಾಡುವಂಥ ಸಂದರ್ಭ ಏನಪ್ಪ ಅಂದ್ರೆ, ಹೌದು, ಖಂಡಿಸೋದನ್ನ ಎರಡು ಮಾತಿಲ್ಲ. ಮರಾಠಿ ಭಾಷೆಗೆ ತಪ್ಪು ಮಾಡಲಿ, ಕನ್ನಡಿಗರು ಮಾಡಲಿ, ಎರಡೂ ತಪ್ಪ. ಅವ್ರು ಕೇಳಿದಾರೆ ಪಾಪ, ಕೊಡಬೇಕಾಗಿತ್ತು, ಅವ್ರ ಧರ್ಮ ಆಗಿತ್ತು, ಹೆಣ್ಮಗಳದು ಅಥವಾ ಅವರು ಸಂಬಂಧಿಸಿದಂಥವ್ರು. ನಂತರ ಪೋಕ್ಸೋ ಕೇಸ್ ಆಗೋ ಅವಶ್ಯಕತೆ ಇತ್ತು ಅದು ಅನ್ನುವಂಥದ್ದು. ಯಾಕಂದ್ರೆ ಸಣ್ಣವರ ಒಂದು ಸಣ್ಣ ಮಾತುಗಳು, ಅಲ್ಲಿ ಜಗಳಗಳು ಇಡೀ ಒಂದು ಹೆಂಗೆ ಕುಟುಂಬಕ್ಕೆ ಪೆಟ್ಟು ಬೀಳ್ತದೋ, ಹೆಂಗೆ ಒಂದು ಸಮಾಜಕ್ಕೆ ಪೆಟ್ಟು ಬೀಳ್ತದೋ, ಹಂಗೆ ಸಹಜ ಇಡೀ ರಾಜ್ಯಕ್ಕೂ ಪೆಟ್ಟು ಬೀಳ್ತಾವೆ. ಯಾಕೆ ಎರಡು ರಾಜ್ಯಗಳ ನಡುವೆ ಸಂಬಂಧ ಇದೆ, ಮರಾಠಿ ಮತ್ತು ಕನ್ನಡ. ಇಬ್ಬರು ಕೂಡಿ ಹೋಗಲೇಬೇಕಾಗಿದೆ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇನ್ನೊಂದು ದೇಶದವರೆಲ್ಲ ಇಲ್ಲೇ ಇರೋಣ. ಇದು ಬ್ರಾಡ್ ಮೈಂಡ್ ನಮ್ಮಲ್ಲಿ ಬೆಳೆಸ್ಕೋಬೇಕಾಗಿದೆ. ಜೊತೆಗೆ ಎರಡೂ ಕಡೆ ಜನ ಒಂದು ಸ್ವಲ್ಪ ಸಂಯಮ ತೊಗೊಳ್ಬೇಕಂತ ಸಾರ ವಿಚಾರ ಮಾಡಿ, ಇದು ವೈಯಕ್ತಿಕ ಜಗಳಪ್ಪ, ಇದನ್ನು ದೊಡ್ಡದು ಮಾಡಬಾರ್ದು ನಾವು ತಿಳ್ಕೊಬೇಕು. ಅದು ವಿಶ್ಲೇಷಣೆ ಮಾಡಿದಾಗ ನೋಡಿದಾಗ ಇದು ವೈಯಕ್ತಿಕ ಜಗಳ. ಅದು ಆ ಕಂಡಕ್ಟರ್ ಅವರು ಪಾಪ ಹೇಳಿದ್ದು ಸರಿ ಅದ, ಆ ಹೆಣ್ಮಗಳು ದುಡ್ಡು ಕೊಟ್ಟು ಟಿಕೆಟ್ ತೊಗೋಬೇಕಾಗಿತ್ತು. ಅದು ಯಾವುದಕ್ಕೂ ಹೋಗಿ ತೊಗೊಳೋದ್ರಲ್ಲಿ ಏನದ, ಅದು ಹಿಂಗೆ ಹಿಂದೂ ಮುಸ್ಲಿಮ್ಸ್ ಇದೇ ರೀತಿ ಆಗ್ತಾ ಇರ್ತಾವೆ. ಯಾರೋ ವೈಯಕ್ತಿಕ ಇರಿಸಿರ್ತದೆ, ಅದು ಹಿಂದೂ ಮುಸ್ಲಿಮ್ ಮಾಡಿಬಿಟ್ಬಿಡೋದು. ಅವರು ಮಾಡಿ ಇಬ್ಬರು ನೆಮ್ಮದಿ ಇಲ್ದಂಗೆ ಓಡಾಡೋಕ್ಕೆ ಶುರು ಮಾಡಿಬಿಡುವಂಥದ್ದು, ಸಾಮಾಜಿಕ ನೆಮ್ಮದಿ ಹಾಳು ಮಾಡ್ಕೊಳ್ಳೋದು, ಇವು ಸಾಮಾನ್ಯವಾಗಿ ನಡೀತಾ ಇದ್ದಾವೆ. ಧರ್ಮದ ಮೇಲೆ, ಭಾಷೆ ಮೇಲೆ ಅವ್ರು ವೈಯಕ್ತಿಕ ಇರಿಸಲಿಕ್ಕೆ ಸಾಧಿಸ್ತಾ ಇರ್ತಾರೆ. ಅದಾಗಬಾರ್ದು, ಅದು ನಿಲ್ಲಬೇಕಾಗಿದೆ. ಅದು ನಿಲ್ಲಬೇಕಾಗಿತ್ತಪ್ಪ ಅಂದ್ರೆ ನಾವು ಸೇಮನ್ನು ವಹಿಸ್ಬೇಕಾಗಿದೆ. ಲೀಡರ್ ಆದಂಥವ್ರು, ಮುಖಂಡರಾದಂಥವ್ರು ಇದನ್ನು ಆದಷ್ಟು ಕನ್ವಿನ್ಸ್ ಮಾಡಬೇಕಾಗ್ತದೆ. ಇಲ್ಲಪ್ಪ